ವೈಶಾಮಣ್ಣ, ಇದ್ಯಾಕೆ ತಲೆ ಮೇಲೆ ಹಿಂಗ್ ಟವಲ್ ಹಾಕೊಂಡ್ ಕೂತಿದ್ಯಾ? ನೋಡಿದ್ರೆ ಹೊಲ ಎಲ್ಲ ಉಳ್ಸಿದೀಯ, ಬಿತ್ತನೆಗೆ ಕಾಲ ಶುರುವಾಗದೆ. ನೀನ್ ಇನ್ನ ಹಿಂಗೆ ಹೊಲ ಉಳ್ಸ್ಕೊಂಡ್ ಕೂತಿದ್ಯಲ್ಲ, ಇನ್ಯಾವಾಗ ಬಿತ್ತನೆ ಸ್ಟಾರ್ಟ್ ಮಾಡಿ? ಅಯ್ಯೋ ಏನ್ ಹೇಳಿ ಶಾಂತಕ್ಕ, ನೀನ್ ಆಗ್ದೆ ಅಂತ ಸೂರ್ಯಕಾಂತ ಆಗ್ದೆ. ಈ ಸಲಿನೂ ನಾನು ಕೈ ಸುಟ್ಕೊಂಡೆ. ಗೋಡು ಗೊಬ್ಬರ ಎಲ್ಲ ಹೊಡೆದೆ. ನಿಂದೆಂಗೋ ಒಳ್ಳೆ ಇಳುವರಿ ಬಂತು, ನಂದು ಕಾಳು ಕಟ್ಲಿಲ್ಲ, ಇಳುವರಿನೂ ಬರ್ಲಿಲ್ಲ ಕಣಕ್ಕ. ಅಯ್ಯೋ ಶಿವನೇ, ಅದ್ಯಾಕೆ ಹಿಂಗಂತೀಯೇ? ಏನು ಔಷಧಿ ಹೊಡೆದಿದ್ದೋ ಏನೋ ಅಕ್ಕ ನೀನು. ನಿಂದು ಇಳುವರಿ ಚೆನ್ನಾಗ್ ಬಂತು, ನಂದು ಏನು ಬರ್ಲಿಲ್ವಲ್ಲಕ್ಕ. ಅಯ್ಯೋ ಅದಾ, ನಾನು ಯಾವ ಔಷಧಿನೂ ಹೊಡಿಲಿಲ್ಲ, ಏನು ಹೊಡಿಲಿಲ್ಲ, ಬರೀ ಜೇನ್ ಪೆಟ್ಗೆ ತಗೋಗ್ ಮಡಗಿದ್ದೆ ಅಷ್ಟೇ. ಅಲ್ಲ ಅಕ್ಕ, ಜೇನ್ ಪೆಟ್ಕೆ ಇಟ್ಬಿಟ್ರೆ ಅಷ್ಟು ಚೆನ್ನಾಗ್ ಬರುತ್ತಕ್ಕ. ನಿಂಗೆ ಗೊತ್ತಿಲ್ವಾ? ಜೇನುಳ ಪರಾಗಸ್ಪರ್ಶದಲ್ಲಿ ಚೆನ್ನಾಗಿ ಕೆಲಸ ಮಾಡುತ್ತಂತೆ. ಇಳುವರಿ ಜಾಸ್ತಿ ಮಾಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತಂತೆ. ನಂಗೊಬ್ರು ಕೃಷಿ ಇಲಾಖೆಯಲ್ಲಿ ಗೊತ್ತು, ನಂಗೆ ಹೋದ್ಸಾರಿ ಅವರೇ ಎಲ್ಲ ಹೇಳ್ಕೊಟ್ಟಿದ್ದಿತ್ತು. ನಿಮ್ಮನ್ನು ತರಬೇತಿಗೆ ಕರ್ಕೊಂಡು ಹೋಗ್ತೀನಿ, ಬನ್ನಿ ನಾಳೆ ಹೋಗೋಣ. ಸರಿ ಅಕ್ಕ, ಕೊಡ್ಸು. ಸರ್, ನನ್ನ ಹೆಸರು ಅಸ್ಗರ್ ಅಂತ, ಸಹಾಯಕ ತಾಂತ್ರಿಕ ವ್ಯವಸ್ಥಾಪಕನಾಗಿ ಕೃಷಿ ಇಲಾಖೆಯಲ್ಲಿ ಕೆಲಸ ಮಾಡ್ತಿದ್ದೇನೆ. ಇವರು ನಮ್ಮ ರೈತ ಬಾಂಧವರು, ಹಾಗೂ ಇವರು ಡಾಕ್ಟರ್ ವಿಜಯ್ ಕುಮಾರ್ ಸರ್ ಅಂತ. ಇವರು ನಮಗೆ ಜೇನು ಕೃಷಿಯ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತಾರೆ. ಎಲ್ರಿಗೂ ನಮಸ್ಕಾರ. ಜೇನು ಕೃಷಿ ಅನ್ನೋದು ಇವತ್ತು ಒಂದು ಮುಖ್ಯವಾದ ಉಪಕಸಬು ನಮ್ಮ ಕೃಷಿಯಲ್ಲಿ. ಸಮಗ್ರ ಕೃಷಿ ಪದ್ಧತಿಯಲ್ಲಿ ಕೂಡ ಇವತ್ತು ನಾವು ಜೇನು ಸಾಕಾಣಿಕೆನ ಮಾಡ್ತಿದ್ವಿ. ಜೇನು ಸಾಕಾಣಿಕೆನ ಮಾಡೋದ್ರಿಂದ ಕೃಷಿ ಬೆಳೆಗಳು ಅಥವಾ ತೋಟಗಾರಿಕಾ ಬೆಳೆಗಳು ಮತ್ತು ಹಲವಾರು ಸಸ್ಯಗಳ ಒಂದು ವಂಶಾಭಿವೃದ್ಧಿಗೆ ಮತ್ತು ಬೆಳೆಗಳ ಒಂದು ಇಳುವರಿ ಉತ್ಪಾದನೆ ಮಾಡೋದಕ್ಕೆ ಜಾಸ್ತಿ ಆಗ್ತಿದೆ. ಹಾಗೆ ಜೇನು ಸಾಕಾಣಿಕೆ ಮಾಡೋದ್ರಿಂದ ನಿಮಗೆ ಜೇನುತುಪ್ಪನೂ ಸಿಗುತ್ತೆ ಮತ್ತು ಬೇರೆ ಬೇರೆ ಉತ್ಪನ್ನಗಳು ಸಿಗ್ತದೆ. ರೈತರ ಒಂದು ಆದಾಯನ ನಾವು ದ್ವಿಗುಣಗೊಳಿಸ್ಕೋಬೇಕು ಅಂದರೆ ನಮಗೆ ಜೇನು ಕೃಷಿ ಒಂದು ಉತ್ತಮವಾದಂಥ ಒಂದು ಉಪಕಸಬು ಅಂತಲೇ ಹೇಳ್ಬೋದು ನಾವು. ಈಗ ಜೇನಲ್ಲಿ ಮುಖ್ಯವಾಗಿ 5 ಪ್ರಭೇದಗಳಿದ್ದಾವೆ. ಹೆಜ್ಜೇನು, ಕಡ್ಡಿ ಜೇನು, ಮತ್ತು ತುಡುವೆ ಜೇನು, ಮೆಲ್ಲಿಫರ ಜೇನು ಮತ್ತು ನಸರು ಜೇನು ಅಂತೇಳಿ. ತುಡುವೆ ಜೇನು, ಮೆಲ್ಲಿಫರ ಜೇನು ಮತ್ತು ನಸರು ಜೇನು, ಈ 3 ಮಾತ್ರ ನಾವು ಸಾಕೋದಕ್ಕಾಗುತ್ತೆ. ಮತ್ತು ಉಳಿದಂತೆ ಕಡ್ಡಿ ಜೇನಾಗಲಿ ಅಥವಾ ಹೆಜ್ಜೇನಾಗಲಿ ನಾವು ಸಾಕೋದಕ್ಕೆ ಆಗೋದಿಲ್ಲ. ಅವೆರಡು ಕಾಡು ಜೇನು, ಆದರೆ ಅವೆರಡೂ ಕೂಡ ಪರಾಗಸ್ಪರ್ಶದಲ್ಲಿ ಭಾಳ ಪ್ರಮುಖವಾದಂಥ ಒಂದು ಕೀಟಗಳು. ನೋಡಿದ್ರಲ್ಲಪ್ಪ, ಇಷ್ಟೊತ್ತು ಜೇನು ಕೃಷಿಯ ಬಗ್ಗೆ ಮಾಹಿತಿ ತಿಳ್ಕೊಂಡ್ರಿ. ನೀವು ನಿಮಗೆ ಆಸಕ್ತಿ ಇದ್ದರೆ ಜೇನು ಕೃಷಿಯಲ್ಲಿ ಜೇನು ಪೆಟ್ಟಿಗೆಯನ್ನು ತೋಟಗಾರಿಕೆ ಇಲಾಖೆಯಿಂದ ಸಬ್ಸಿಡಿ ದರದಲ್ಲಿ ಕೊಡ್ತಾರೆ. ಸಾಮಾನ್ಯ ಜನಕ್ಕೆ 25% ರಿಯಾಯಿತಿ, ಹಾಗೂ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ 90% ರಿಯಾಯಿತಿ ಕೊಡ್ತಾರೆ. ನಿಮಗೆ ಯಾರಿಗಾದರೂ ಆಸಕ್ತಿ ಇದ್ದರೆ ನನಗೆ ಅರ್ಜಿ ಕೊಡಿ. ಆಯಿತು ಸರ್, ನಾವು ಅರ್ಜಿ ಹಾಕಿ ಇದರ ಉಪಯೋಗ ಪಡೆದುಕೊಳ್ತೀವಿ ಸರ್.